ಓ ಬೀರ ಓ ಮಾರ ಓ ನಂಜ ಓ ಕೆಂಪ ಕೊಡಲ್ಲ ಒತ್ತಾಯ್ತು. ವ್ಯಾಕ್ಸಿನ್ 90% ಅವೇಲ್ ಆಗುತ್ತೆ. CPR ಆಗ್ಬೋದು, HS ಆಗ್ಬೋದು, ET ಆಗ್ಬೋದು, ಅವ್ರು ರೆಗ್ಯುಲರ್ ವ್ಯಾಕ್ಸಿನ್ ಕೊಡೋದು. ಡಾಟಾ ಮೇಂಟೈನ್ ಮಾಡಬೇಕು ಅಂತ ಇರುತ್ತಲ್ಲ ಸರ್, ಅದು ಫೋನಲ್ಲಿ ಬುಕ್ಕಲ್ಲಿ ನೋಡ್ಕೊಂಡು ಡಾಟಾ ಮಾಡೋದಲ್ಲ, ಕಣ್ಣಲ್ಲಿ ನೋಡ್ತೀನಿ ಗೊತ್ತಾಗ ಡಾಟಾ. ಈಗ ಜಸ್ಟ್ 60 kg ಮೇಲೆ ಇದ್ದಾಳೆ ಈಗ. ಒಳ್ಳೆ ಪ್ಯೂರ್ ಲೈನ್ ಅಲ್ಲ, ಪ್ಯೂರ್ ಲೈನ್ B2D ಲೆವೆಲ್ ನಿಂತ್ಕೊತಾಳೆ. ಈಗ ಜಸ್ಟ್ 2 ಬಂದೈತೆ, 4 ತಿಂಗಳು ಪ್ರೆಗ್ನೆಂಟ್. ಈಗ ಎಲ್ಲ ಕಲರ್ ಫ್ರೆಶ್ ಮಾಡೋದು ಮಾತ್ರ ನೀರು ಬರುತ್ತೆ ಫ್ರೀ ಪ್ಲೇಟ್ ಇದ್ರಲ್ಲಿ. ಟ್ಯಾಂಕಿನ ಕಲೆಕ್ಷನ್ ಯಾವಾಗಲೂ ಬೇರೆ ಯಾವಾಗಲೂ ನಿಮ್ಮಲ್ಲಿ 100 ಕುರಿ ಇದೆ ಅಂದ್ರೆ ಒಂದು ಒಳ್ಳೆ ಟಗರಿಲ್ಲ 100 ಕುರಿ ಕೆಡಿಸುತ್ತದು. 100 ಕುರಿ ಊಟ ಮರಿ ಕ್ಯಾರೆಕ್ಟರ್ ಬರಲ್ಲ. ಕೆಲವ್ರು ಏನ್ ಅನ್ಕೊಬಿಟ್ಟಿದ್ದಾರೆ ಅಂದ್ರೆ ಎಫ್ ಟಗರ್ದಾಗ ನಾಟಿ ಕುರಿಗೆ ಹಾಕೊಂಡ್ರೆ ಮುಂದೆ ಬರೋ ಮರಿ ಪ್ಯೂರ್ ಆಗ್ಬಿಡುತ್ತೆ ಅನ್ಕೊಬಿಡ್ತಾರೆ. ಯಾವ್ದೇ ಕಾರಣಕ್ಕೂ ಪ್ಯೂರ್ ಆಗಲ್ಲ. ಅದು ಎಫ್ ಅಂದ್ರೆ ಬ್ರೀಡಿಂಗ್ ಅಲ್ಲಿ ಬೋನ್ಗಳು ಅವಶ್ಯಕತೆ ಜಾಸ್ತಿ ಇರುತ್ತೆ ಸರ್, ಅದೊಂದು ಇಟ್ಕೋಬೇಕು. ಈಗ ಫ್ಯಾಟ್ನಿಂಗ್ ಅಲ್ಲಿ ಎಲ್ಲ ಒಂದೇ ಲೈನ್ ಕಡಾಕ್ಬಿಟ್ಟು ಸಾಕ್ಬಿಡ್ತಾರೆ, ಅದು ಸಮಸ್ಯೆ ಇಲ್ಲ. ನಮ್ಮಲ್ಲಿ ನೋಡಿ ನಾವು ಪಾಲ್ಟೇಷನ್ ಒಂದು ಬೋಲ ಒಂದು ಕುರಿ ಇದಾವೆ ಅಂದ್ರೆ ಇದು ಈ ಗುಂಡಿಗೆ ನೋಡ್ಬೇಕು ಪ್ಯೂರ್ ಅಲ್ಲಿ ಇಷ್ಟಿಗೆ ನೋಡಿ, ಇಲ್ಲಿ 1 ಅಡಿ ಸಿಗುತ್ತೆ ಇದೆ ಸರ್. ಇದು ಸದ್ಯಕ್ಕೆ ಪ್ಲಾನಿಂಗ್ ಅಂದ್ರೆ ನನ್ನಲ್ಲಿ ಪ್ಲಾನಿಂಗ್ ಇರಲಿಲ್ಲ. ನಾನು ಆಕ್ಚುಲಿ ಹೇಳ್ಬೇಕು ಅಂದ್ರೆ ಲಾಸ್ಟ್ ಟೈಮ್ ಸುಮ್ಮನೆ ಮಾಡಿಸಿದ್ದೆ, 15ಕ್ಕೆ 60 ಅಡಿ ಮಾಡಿಸಿದ್ದೆ. ಅದೇ 60-35ಕ್ಕೆ ಸೆಟ್ಟು ಓಪನ್ ಮಾಡಿಸ್ತೆ ನಾನು, ಯಾಕಂದ್ರೆ ಹಳೆ ಸೆಟ್ ಇತ್ತು ಅದೇ ಡೈಮೆನ್ಷನ್ ಅಲ್ಲಿ ಮಾಡಿಸ್ತೆ. ಈ ಡೈಮೆನ್ಷನ್ ಅಂದ್ರೆ ಸರ್ ಇದು ನಾನು ಮೆಟೀರಿಯಲ್ ಎಲ್ಲ ಒಂದು ಸ್ವಲ್ಪ ಹೈಜಿನಿಕ್ ಯಾರು ಯೂಸ್ ಮಾಡಿದ್ವಿ ನಾವು, ಯಾಕೆಂದ್ರೆ ಜಿಂಕ್ ಹಾಕ್ಬಿಟ್ಟಿದ್ದೀವಿ. ಈಗ ನೀವು ಏನ್ ನೋಡ್ತಿದ್ದೀರಾ ಇದೆಲ್ಲ ಪೇಂಟ್ ಇರೋದೇ ಜಿಂಕ್ ಇದೆ ಕಲರ್. ಇದು ರಶ್ ಬರಲ್ಲ ಆಲ್ಮೋಸ್ಟ್ ಕುರಿಗೆ. ನಾವು ಆಗ 10 ರೂಪಾಯಿ ಕೆಜಿ ಜಾಸ್ತಿ ಆಗುತ್ತೆ. ನೀವು ಬೇರೆ ಮೆಟೀರಿಯಲ್ ಹಾಕಿದ್ರೆ ಸರ್ ಒಂದು 5 ರೂಪಾಯಿಗೆ ರಶ್ ಬಂದ್ಬಿಡುತ್ತೆ. ನೀವು ಒಬ್ಸರ್ವ್ ಮಾಡ್ಬೋದು, ಕುರಿ ಕಾರದಷ್ಟು ಹಸಿನ ಕಾರದಿಂದ ಜಾಸ್ತಿ ಕಾರ ಇದೆ. ಅದ್ರ ಮೇಲೆ ಅರಿತಾ ಇದ್ರು ಡೈಲಿ ಎಷ್ಟೇ ಪೇಂಟ್ ಮಾಡಿ ಕಿತ್ಕೊಂಡ್ಬಿಡುತ್ತೆ. ಕಿತ್ಕೊಂಡು ಹೋದ್ರೆ ರಶ್ ಬಂದಂಗೆ ಇಲ್ಲ ಸಡ್ಡೆ ಕೆರಡಿದಾದ ಮೇಲ್ಗಡೆ ಪೇಂಟ್ ಆಗಿದೆಯಲ್ಲ ರೆಡ್ ಆಕ್ಸೈಡ್, ಅದೆಲ್ಲ MSI ಅದು ಅದೇ ಪ್ರಾಬ್ಲಮ್ ಇಲ್ಲ. ಟಾಪ್ಗೆ ಕುರಿಯಂಗೆ ಇಂಜಿನ್ ಅದನ್ನು ಹೋಗಲ್ಲ. ಎರಡು ನಾವು ಏನಾದ್ರು ಬರ್ತೇವೆ ಆಲ್ಮೋಸ್ಟ್ ಜಿಂಕ್ ಯೂಸ್ ಮಾಡ್ಕೊಂಡು ಮಾಡಿದ್ರೆ ಒಂದು ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿರುತ್ತೆ ಅಂತ ನನ್ನ ಅನ್ಬೋದು. ಮಾಡ್ತಿರೋ ಕಡೆ ತಿರ್ಕೋದು ನಾನು. ಎಷ್ಟು ಬಂದಿದೆ ಸರ್ ಖರ್ಚಿಗೆ? ಸರ್ ಇದೊಂದು 13 ಲಕ್ಷ ಖರ್ಚಿದೆ ನಂದು. ಎಷ್ಟು ಇದು? 2000 ಸ್ಕ್ವೇರ್ ಫೀಟ್ ಬರುತ್ತೆ ಸರ್ ಟೋಟಲ್. 2000 ಸ್ಕ್ವೇರ್ ಫೀಟ್ ಇದೆ. ಅದಕ್ಕೊಂದು 13 ಲಕ್ಷ ಚಿಲ್ಲರೆ ಆಗಿದೆ. ಯಾಕೆಂದ್ರೆ ನಂದು ಒಂದು ಸ್ವಲ್ಪ ಮೆಟೀರಿಯಲ್ಗಳು ಒಂದು ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ. ಪದೇ ಮಾಡ್ಸಕ್ಕಲ್ಲ, ಒಂದೇ ಸಲ ಮಾಡಿಸ್ತಾ ಇರೋದಲ್ಲ, ಒಂದು 3 ಲಕ್ಷ ಜಾಸ್ತಿ ಆಗಿದೆ ನನಗೆ. ಸ್ನೇಹಿತರೆ, ರೋಗಗಳು ಏನೇನು ಬರ್ಬೋದು, ಅದಕ್ಕೆ ಯಾವ್ಯಾವ ಥರ ನೀವು ಟ್ರೀಟ್ಮೆಂಟ್ನ ಸಿಗ್ತಂತೀರಾ ಸರ್? ಇದು ನಾವು ರೋಗ ಬರೋಕ್ಕೆ ಫಸ್ಟೇ ಆಲ್ಮೋಸ್ಟ್ ಅವಾಯ್ಡ್ ಮಾಡ್ಕೊಂಡಿರ್ತೀವಿ. ನಾನು ಆಗಲೇ ಹೇಳಿದೆ ವ್ಯಾಕ್ಸಿನ್ ಮಾಡ್ಕೊಳ್ತೀವಿ ಸರ್ ಅಂತ ಅಂದ್ಬಿಟ್ಟು. ವ್ಯಾಕ್ಸಿನಲ್ಲಿ 90% ಅವಾಯ್ಡ್ ಆಗುತ್ತೆ. CPR ಆಗ್ಬೋದು, HS ಆಗ್ಬೋದು, ET ಆಗ್ಬೋದು, ಅವ್ರು ರೆಗ್ಯುಲರ್ ವ್ಯಾಕ್ಸಿನ್ ಕೊಡೋದು. ಬಿತ್ತು ಇನ್ನು ಎಕ್ಸ್ಟ್ರಾ ಒಂದು ಇಲ್ಲ ಬ್ಲೂಟನ್ ಆಗ್ಬೋದು, ಇಲ್ಲ ಕಾಲುಬಾಯಿದ್ ಆಗ್ಬೋದು, ನೀಡಿನಿಯರ್ಗೆ ರೋಗ ಅವೆಲ್ಲ ಬರ್ತಾ ಇರ್ತಾವೆ. ಅದರಿಂದ ನಮ್ಮ ಲೋಕಲ್ ಇರ್ತದೆ, ನಮ್ಮ ಲೋಕಲ್ ವೆಟನರಿಯಿಂದ ಒಂದು ಅಪ್ಡೇಟ್ ಇರುತ್ತೆ. ಅದು ಅಪ್ಡೇಟ್ ಆಗಲಿ 10 ವ್ಯಾಕ್ಸಿನ್ ಕ್ಲೇಮ್ ಮಾಡಿ ನಮಗೆ ಸ್ವಲ್ಪ ಭಯ ಇರಲ್ಲ. ಈಗ ಯಾಕಂದರೆ ಅಕ್ಕಪಕ್ಕ ವಿಸಿಟರ್ಸ್ ಬರ್ತಾ ಇರ್ತಾರೆ, ಅವ್ರ ಕಡೆ ಯಾವ ಕಾಯಿಲೆ ಇರ್ತಾರೆ ಇರ್ತಿರಲ್ಲ. ಈಗ ವ್ಯಾಕ್ಸಿನ್ ಅಪ್ಡೇಟ್ ಮಾಡ್ಕೊಬಿಟ್ರೆ ನಮಗೊಂದು ಸ್ವಲ್ಪ ಮೈಂಡ್ ಫ್ರೀ ಆಗುತ್ತೆ. ಅದು ಮಿಕ್ನೀರು ಬರುವಂಥದ್ದು ಜ್ವರ ಒಂದು ಬರುತ್ತೆ, ಬೇದಿ ಆಗುತ್ತೆ, ನೆಗಡಿ ಆಗುತ್ತೆ, ಇನ್ನು FMD ಕೆಲವು ಬರುತ್ತೆ, ಹೋಗ್ತಾ ಇರುತ್ತೆ. ಅಂತ ಬರೋಲ್ಲ, ರೇರು ಬಂದರೂ ಒಂದು ಸ್ವಲ್ಪ ಅವಾಯ್ಡ್ ಆಗುತ್ತೆ. ಹಾಗಾಗಿ ತಾಯಿಗೆ ಸಪ್ರೇಟ್ ಮಾಡಿ ಟ್ರೀಟ್ಮೆಂಟ್ ಮಾಡ್ಕೊಂಡು ಕ್ಲಿಯರ್ ಆಗುತ್ತೆ. ಈಗ ಮೇನ್ ಬರೋದೇ ಬೇದಿ, ನೆಗಡೆ, ಜ್ವರ. ವ್ಯಾಕ್ಸಿನ್ ಅಂದ್ರೆ ತಿಂಗಳ ಇದು ಮಾಡ್ತೀರಾ ಸರ್? ಇಲ್ಲ, 6 ಮಂತ್ಸ್ಗೋಸ್ಕರ ರೆಗ್ಯುಲರ್ ನಾಟಿ ಕುರಿಯರು ಮಾಡ್ಕೊಳ್ತಾರೆ. ಇದೊಂದು ಕುರಿಗೆ ಅಂತ ಅಲ್ಲ, ಹೊರಗಡೆ ಬೈಲಲ್ಲಿ ಹೋಗೋ ಕುರಿಯರು ಮಾಡ್ತಾರೆ ವ್ಯಾಕ್ಸಿನ್. ಮಳೆಗಾಲದಲ್ಲಿ ಒಂದು ಹಾಕ್ಸ್ಕೊತಾರೆ, ಬೇಸಿಗೆ ಕಾಲದಲ್ಲಿ ಒಂದು ಹಾಕ್ಸ್ಬೇಕು, ಚಳಿಗಾಲದಲ್ಲಿ ಒಂದು ಇದು ಮಾಡ್ತಾರೆ. ಆ ಥರ ವ್ಯಾಕ್ಸಿನ್ ಅಪ್ಡೇಟ್ ಇವು ಕುರಿ ಮಾತ್ರ ಅಂತ ಅಲ್ಲ, ಪ್ರತಿಯೊಂದು ಕುರಿ ಮಾಡ್ತಾರೆ ಎಲ್ಲ. ವಿತ್ ಫ್ಯಾಟ್ನಿಂಗರು ಹಾಕ್ತಾರೆ ಸರ್. ಅದು ಫ್ಯಾಟ್ನಿಂಗಲ್ಲೂ ವ್ಯಾಕ್ಸಿನ್ ಮಾಡಿಸ್ಬೇಕು ಮಾಡ್ತಾರೆ, ಅವರು ಹೋಗ್ಬಿಡುತ್ತೆ. ಅದೊಂದು ಕಾಯಿಲೆಯಿಂದ ಒಂದು ಕೋಳಿಗಳು ಸತ್ತೋಗ್ತವೆ ಅಂತ ಹೇಳ್ತಾರಲ್ಲ, ಕೋಳಿಗಳು ಸತ್ತೋಗ್ಬಿಡ್ತವೆ ಅಂತ. ನಾನು ಕುರಿಗಳು ಹೋಗ್ಬಿಡ್ತಾವೆ, ವ್ಯಾಕ್ಸಿನ್ ಅಪ್ಡೇಟ್ ಇರಲಿಲ್ಲ. ಒಂದು ಹೊಡಿತು ಅಂದರೆ ಅಂಟ್ಕೋಗ್ಬಿಡುತ್ತೆ ಎಲ್ಲ. ವ್ಯಾಕ್ಸಿನ್ ಮಾಡಿಸ್ತಾ ಇರ್ತಾರೆ ಸರ್. 6 ಮಂತ್ಸ್ಗೊಂದ್ಸಲ ಮಾಡಿಸ್ಕೊಡ್ತೀವಿ. 6 ಮಂತ್ಸ್ಗೊಂದ್ಸಲ ಅಪ್ಡೇಟ್ ಮಾಡಿಸ್ಕೊಳ್ತೀವಿ. ಅದು ಮಾಡಿಸ್ಕೊಳ್ಳೋ ಒಂದು ಸ್ವಲ್ಪ ಭಯ ಇರಲ್ಲ. ವಿತ್ 3 ತಿಂಗಳಿಗೊಂದ್ಸಲ, 2.5 3 ತಿಂಗಳಿಗೊಂದ್ಸಲ ಡಿವರ್ಮಿಂಗ್ ಕಂಪ್ಲೀಟ್ ಮಾಡ್ತಾರೆ ಕಂಪಲ್ಸರಿ. ಇನ್ನು ಮರಿಗಳು ಬೇಕಾದ್ರೆ ತಿಂಗಳ ಮಾಡೋದು ನಡೀತೀವಿ. ಆ ಕೂಡ ಮರಿಗಳು ವರ್ಮ್ಸ್ ಜಾಸ್ತಿ ಇರುತ್ತೆ. ಅದು ಕ್ಲಿಯರ್ ಆಗಬೇಕು ಅಂತಂದ್ರೆ ತಿಂಗಳ ನೀವು ಡಿವರ್ಮಿಂಗ್ ಸ್ವಲ್ಪ ಲಿಮಿಟೆಡ್ ಆಗಿ ಯಾಕಂದ್ರೆ ವರ್ಮ್ಸ್ ಆಗಲೇ ಕ್ಲಿಯರ್ ಆಗ್ತಾ ಇರುತ್ತೆ, ಮರಿ ಚೆನ್ನಾಗಿ ಗ್ರೋತ್ ಬರುತ್ತೆ. ನಾವು ಅದರಿಂದ ವಿತ್ ವ್ಯಾಕ್ಸಿನ್ ಮೇಂಟೈನ್ ಮಾಡ್ಕೊಂಡು ಇದೊಂದು ಡಿವರ್ಮಿಂಗ್ ಮೇಂಟೈನ್ ಮಾಡ್ಕೊಂಡ್ರೆ ಕುರಿಗಳು ಆಲ್ಮೋಸ್ಟ್ ಕಾಯಿಲೆ ಕಮ್ಮಿನೇ. ಜ್ವರ, ನೆಗಡೆ, ಕೆಮ್ಮಿಗೆ ನಮ್ಮಲ್ಲೇ ಟ್ರೀಟ್ಮೆಂಟ್ ಇರುತ್ತೆ. ಅವೇನು ದೊಡ್ಡ ಕಾಯಿಲೆಗಳೇನಲ್ಲ. ಅಬ್ಸರ್ವ್ ಮಾಡ್ಕೊಂಡು ಆಗ್ಲೇ ಹಾಕ್ಬಿಡ್ಬೇಕು. ಅಬ್ಸರ್ವ್ ಮಾಡೋದು ಅದು ದೊಡ್ಡ ಕಾಯಿಲೆ ಆಗ್ಬಿಡುತ್ತೆ. ಇದು ಆಗಲೇ ಗೊತ್ತಾಗ್ಬಿಡುತ್ತೆ. ಸಿಂಪ್ಟಮ್ಸ್ ಕುರಿಗಳು ಹಿಂಗೆಲ್ಲ ಓಡಾಡ್ತಿಂಗೆಲ್ಲ ಬರ್ತಾ ಇದ್ದೇವೆ ಅಂದರೆ ನಮ್ಗೆ ಅವ್ಕೆಲ್ಲ ಜ್ವರ ಬಂದು ನಿಮ್ಗೆ ಹೊರದ್ರು ಬರಲ್ಲ ಹತ್ರಕ್ಕೆ. ಅವರು ಮಲ್ಕೊಂಡು ತಲೆ ಮುಗಿಸಿ ಮಲ್ಕೊಬಿಟ್ರೆ ಮೇವತ್ತಿನ ಇದು ಬರಲ್ಲ. ನಮ್ಗೆ ಅದು ಆಕ್ಟಿವಿಟೀಸ್ ಗೊತ್ತಾಗುತ್ತೆ. ಈಗ ನಮ್ಮ ಮನೇಲಿ ಯಾರಿಗಾರ ನಮ್ಗಾದ್ರೂ ಅಷ್ಟೇ ತಲೆ ಬಾರ, ನಾವೆಲ್ಲಿ ಊಟ ಮಾಡೋಕೆ ಊಟ ಬೇಡ ಏನು ಬೇಡ ಅನ್ನಂಗೆ ಆಗಿರ್ತೀವಿ. ಕುರಿಗಳಿಗೂ ಅಷ್ಟೇ ಅದೇ ಥರ ಇರುತ್ತೆ. ಅಬ್ಸರ್ವೇಷನ್ ಚೆನ್ನಾಗಿರ್ಬೇಕು. ಬರೀ ಮೇವಾಗ್ಬಿಟ್ಟು ಓಡಾಗ್ಬಿಟ್ರೆ ಆಗಲ್ಲ, ವಿತ್ ಅಬ್ಸರ್ವೇಷನ್ ಇರಬೇಕು. ಕೆಲವ್ರು ಏನು ಮಾಡ್ತಾರೆ ಗೊತ್ತಾ ಸರ್? ಲೇಬರ್ ಮೇಲೆ ಡಿಪೆಂಡ್ ಆಗ್ಬಿಡ್ತಾರೆ. ಇಲ್ಲ ಆಗ್ತಾರೆ, ಬೆಂಗಳೂರಲ್ಲಿ ಇರ್ತಾರೆ, ಫಾರಿನಲ್ಲಿ ಇರ್ತಾರೆ, ಎಲ್ಲ ಇರ್ತಾರೆ. ಯಾಕಂದ್ರೆ ಡಬಲ್ ದುಡಿಯೋಕೆ ಹೋಗ್ತಾರೆ. ಡಬಲ್ ಎಲ್ಲ ಇರೋದು
ಸ್ಯಾಲ್ರಿ ಅಂತ ಹಾಕೋ ಈ ಕಡೆ ಸಾಲ ತೀರಲ್ಲ, ಅಷ್ಟು ಸಾಲ ಆಗ್ಬಿಡುತ್ತೆ, ಕುರಿ ಫಾರ್ಮಲ್ಲಿ ಲಾಸ್ ಆಗುತ್ತೆ. ಜೊತೆ ಮೂಕ ಪ್ರಾಣಿಗಳು ಮೂಕ ಪ್ರಾಣಿಗಳು ಅನ್ನೋದ್ರಿಂದ ಲೇಬರ್ ಎಲ್ಲ ಸರ್, ಅಂದ್ರೆ ಎಲ್ಲ ಲೇಬರ್ ಹಂಗೆ ಅಲ್ಲ, ಕೆಲವೊಬ್ರು ಚೆನ್ನಾಗಿ ಮಾಡೋರು ಗೊತ್ತಿದ್ದಾರೆ ನಮ್ಗೆ, ಕೆಲವರು ತೀರಾ ಕೇರ್ಲೆಸ್. ಅದು ಬರೀ ಜ್ವರ ಬಂದು ಮಲಗಿದ್ದಾರೆ, ನನಗೆ ಯಾಕೆ ನಾವು ಪರಿಸ್ಥಿತಿ ಮಾಡ್ತಾರೆ, ನನ್ನ ಯಾವಾಗ ಹೋದ್ರೆ ನಂಗೆ ಕೆಲಸ ಮುಗಿತ್ತು ಅಂತ ಅಂತರ್ಲೇ ಇರ್ತಾರೆ. ನಾವೇನ್ ಮಾಡ್ಬೇಕು ಅಂದ್ರೆ ಇಲ್ಲ, ಇವತ್ತೇನು ಟೆಕ್ನಾಲಜಿ ಬಾರಿ ಮುಂದುವರೆದಿದೆ. ಈಗ ನಮಗೆ ಗೊತ್ತಿರೋಂಥದ್ದು ಕ್ಯಾಮ್ರಾದಲ್ಲಿ ಮೇಂಟೈನ್ ಮಾಡ್ತಾ ಇದ್ದಾರೆ. ನಮ್ಮ ಅಣ್ಣಾರೊಬ್ಬರು ಹೇಳಿದೆ, ನೀನು ಅಂತ ಅವ್ರು ಬೆಂಗಳೂರು ಲೇಬರ್ ಮೇಂಟೈನ್ ಮಾಡ್ತಿದ್ದಾರೆ, ಅವ್ರ ಥರ ಮೇಂಟೈನ್ ಮಾಡ್ಬೇಕು. ಕುಡ್ದ ಡೈಲಿ ಬೆಳಗ್ಗೆ ಇದ್ರೆ ಅದೇ ಕೆಲಸ, ಅವ್ರಿಗೆ ಕೆಲಸ ಮಾಡ್ತಾ ಪಕ್ಕದ ಆಮೇಲೆ ಇಟ್ಕೊಬಿಟ್ರು ಮೊಬೈಲ್. ಆ ಲೇಬರ್ ಏನ್ ಮಾಡ್ತಾರೆ, ಯಾವ ಕುರಿ ಹೆಂಗ್ ಬಂದು ಯಾವ ಜ್ವರ ಬಂದು ಅವ್ರು ಇಲ್ಲೇ ಕೂಡ ಹೇಳ್ತಾ ಇರ್ತಾರೆ, ಬರೀ ಆಕ್ಟಿವಿಟೀಸ್ ನೋಡ್ತಾರೆ. ಆ ಥರ ಕ್ಲಾರಿಟಿ ಬೇಕು ಯಾವತ್ತೂ. ಬಂಡವಾಳ ಹಾಕ್ಬಿಟ್ಟು ಯಾವಾಗಲೂ ನೋಡಿದೆ ನಾನು 15 ತಿಂಗಳಿಗೆ ಬಂದೆ, ಕೆಲಸ ಆಗಲ್ಲ. ಡೈಲಿ ಅಬ್ಸರ್ವೇಷನ್ ನಿಮ್ದಿರ್ಬೇಕು. ಲೇಬರ್ ಬಿಟ್ಟವ್ರು ಎಷ್ಟೇ ಚೆನ್ನಾಗಿ ನೋಡ್ಕೊಳ್ಳಿ, ಅದು ನಮ್ಗೆ ಲೆಕ್ಕ ಬರಲ್ಲ. ನಾನೇನು ನೋಡಿದೆ, ಆ ಕುರಿ ಎಷ್ಟು ಮರಿ ಹಾಕೈತಿ, ಎಲ್ಲಿ ಮತ್ತೆ ಕ್ರಾಸಿಂಗ್ ಎಷ್ಟು ತಿಂಗಳು ತಾನೈತೆ, ಅಬ್ಸರ್ವೇಷನ್ ಡಾಟಾ ಅನ್ನೋದು ಇರ್ತಾರೆ, ತಲೆಯಲ್ಲಿ ಫಿಕ್ಸ್ ಆಗಿರ್ತಿರಲ್ಲ ಸರ್. ಆ ಕುರಿ ನೋಡ್ತೀನಿ ನೀವು ಬಂದಿರ್ಬೇಕು, ಡಾಟಾ ಮೇಂಟೈನ್ ಮಾಡಬೇಕು ಅಂತ ಇರುತ್ತಲ್ಲ ಸರ್. ಅದು ಫೋನಲ್ಲಿ ಬುಕ್ಕಲ್ಲಿ ನೋಡ್ಕೊಂಡು ಡಾಟಾ ಮಾಡೋದಲ್ಲ, ಕಣ್ಣಲ್ಲಿ ನೋಡ್ತೀನಿ ಗೊತ್ತಾಗ ಡಾಟಾ. ನಿಮ್ಮದು 100 ಕುರಿ ಇದ್ರೂ ತಂದೆ ತಾಯಿಯಲ್ಲಿ ಪರ್ಚೇಸ್ ಮಾಡಿದ್ದೆ, ನಾನು ಏನು ಎಷ್ಟು ಕುರಿ ರಿಟರ್ನ್ಸ್ ತಾನಿದ್ದೀನಿ, ಅದು ವರ್ಷಕ್ಕೆ ಎಷ್ಟು ಮರಿ ಕೊಟ್ಟೈತೆ, ಮರಿಯಾಗಿ ಎಷ್ಟು ತಿಂಗಳು ವಾಪಸ್ ಸೀಟಿಗೆ ಬಂದೈತೆ, ಎಲ್ಲ ಅಬ್ಸರ್ವೇಷನ್ ಇದ್ರೆ ಕುರಿ ಫಾರ್ಮ್ ಸಕ್ಸಸ್ ಆಗೋದು. ಬ್ರೀಡಿಂಗಲ್ಲಿ ನಾನು ಹೇಳ್ತಿರೋದು ಅದು ಯಾವತ್ತೋ ವರ್ಷಕ್ಕೊಂದು ಮರಿ ಆಗ್ತೈತೆ ಬಿಡೋ, ಯಾವತ್ತ ಆಗ್ತೈತೆ ಬಿಡೋ, ಕೆಲಸ ಆಗಲ್ಲ. ಅದು ಮರಿ ಹೆಂಗೆ ಬರ್ತೈತೆ, ಮರಿ ಗ್ರೋತ್ ಚೆನ್ನಾಗಿ ಕೊಡ್ತಾವಲ್ಲ, 2-3 ಬ್ಯಾಚಲ್ಲಿ ಕೊಡ್ತಾ ಇಲ್ವಾ, ಅದು ತಿಳ್ಕೊಬೇಕಾಗತ್ತೆ. ಇದು ಸಣ್ಣ ವಿಷಯನೂ ಇದರಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಸರ್. ಇದು ನಮಗೆ ಬೆಳೆ ಅಂತ ಹೋದಾಗ ಅದನ್ನ ಹಾಕ್ಬಿಡ. ಒಂದು 10 ತಿಂಗಳು ಬೆಳೆ ಅಂತ ಇಟ್ಕೋಬೋದು ಸರ್. ಈಗ ಮಾರ್ಕೆಟಿಂಗ್ ಸ್ಟಾರ್ಟ್ ಮಾಡಬೇಕು ಅಂತಂದ್ರೆ ನಮ್ಮ 3 ತಿಂಗಳಿಂದ ಸ್ಟಾರ್ಟ್ ಆಗುತ್ತೆ. ನಮಗೆ ಮರಿಗಳು ಸೇಲ್ ಮಾಡಿದ್ರೆ 3 ತಿಂಗಳು, ನಮ್ಮಲ್ಲಿ 3 ತಿಂಗಳು ಮಾರ್ಕೆಟಿಂಗ್ ಸ್ಟಾರ್ಟ್ ಆಗುತ್ತೆ. ನಮಗೆ ಫೀಮೇಲ್ ಅಲ್ಲಿ ನೋಡ್ತೀನಿ ಅಂದ್ರೆ ಮಿನಿಮಮ್ 8-9 ತಿಂಗಳು ಬೇಕು. ಅಂದ್ರೆ ಅದು ಬೀಜ ಆಗಿರುತ್ತೆ, ಅದು ಮೊಳಕೆ ಹೊಡೆಯೋಕ್ಕೆ, ಅಂದ್ರೆ ಮೊಳಕೆ ಹೊಡೆಯೋದು ಸಾಸಿ ತದಾಗ ಮೊಳಕೆ ಅಂತ ಲೆಕ್ಕ. ಅದು ತಗೊಳಕ್ಕೆ 10 ತಿಂಗಳು ಆಗುತ್ತೆ, 1 ತಿಂಗಳಾಗ. ಫೀಮೇಲ್ ನಾವು ಮೇಟಿಂಗ್ ನಾವು ಮಾಡಿಕೊಂಡಾಗ, ಮೇಲ್ಸ್ ನಾವು ಸೇಲಿಂಗ್ ಸ್ಟಾರ್ಟ್ ಮಾಡೋದು 3 ತಿಂಗಳಿಂದ ಸ್ಟಾರ್ಟ್ ಮಾಡ್ತೀವಿ. ಸೊ ನೀವು ಎಷ್ಟು ಬ್ಯಾಚ್ ಮಾಡ್ತೀವಿ ಸರ್? ಬ್ಯಾಚ್ ವೈಸ್ ಏನಿಲ್ಲ, ನಮ್ದು ಬ್ಯಾಚಲ್ಲಿ ಯಾರು ಎತ್ತೊಂತಾರೆ, ಯಾರು ಕಸ್ಟಮರ್ ಸಿಗಲ್ಲ. ಯಾಕಂದ್ರೆ ಇದೆಲ್ಲ ಈ ಪ್ರೊಫೈಲ್ ಇದ್ದಂಗೆ ಇದು ಒಂಥರ ಲೆವೆಲ್ ಜಾಸ್ತಿ ಇದೆ ಇದ್ರದ್ದು. ಅಷ್ಟೊಂಥರ ಕೊಡಬೇಕು ಅಂದ್ರೆ ರೊಟೇಷನ್ ಸರ್ ಹೇಳೋದು ಬೆಸ್ಟ್ ಸರ್. ಇವೆಲ್ಲ ಸ್ವಲ್ಪ ಜಾಸ್ತಿ ಇರ್ತವೆ ರೈಟ್. ಅದರಲ್ಲಿ ಹೇಳಿದ್ರೆ ಕಾಸ್ಟ್ ಹೆವಿ ಇರುತ್ತೆ, ಲಕ್ಷಾಂತರ ರೂಪಾಯಿ ಇಟ್ಕೊಬೋದು ನೀವು. ಲಕ್ಷಗಳು ಲಕ್ಷಗಳು ಅಂತ ಇಟ್ಕೊಬೋದು. ಒಂದೊಂದು ಮರಿಗೂ ಪ್ಯೂರ್ ಲೈನ್ ಅಂತ ಆಫರಲ್ಲಿ ನಾನು ಹೇಳ್ತಾರೆ. ನಿಜವಾಗ್ಲೂ ಅಷ್ಟೊಂದಿದೆ? 100% ಇದೆ ಸರ್, 100% ಇದೆ. ನಮಗೆ ಗೊತ್ತಿಲ್ಲ, ನಾವೇನು ಫೀಲ್ಡಲ್ಲಿ ಇಲ್ಲದೆ ಏನು ಬಂಡವಾಳ ಹಾಕಿರೋಲ್ಲ, ನಾವು ಪರ್ಚೇಸ್ ಮಾಡೋದು. ಯಾವ ಸರ್ ಈ ಮರಿನ ಸರ್? ಆ ಮರಿ ನಿಮ್ಗೊಂದು 2.5 3 ಲಕ್ಷ ರೇಂಜ್ ಇದೆ. 3 ಲಕ್ಷ 3 ಮಂತ್ಸ್ ಅಲ್ಲಿರ್ಬೋದು ನೋಡಿ, ಅಲ್ಲಿ ನಿಂತಿದಲ್ಲ ಅದು ಆ ಮರಿ. ಅದು ಪ್ಯೂರ್ ಲೈನ್ ಡಾರ್ಪರ್. ಅದು ಇನ್ನು 3 ತಿಂಗಳಿಗೆ ಒಂದು 2.5 3 ಲಕ್ಷ ಟಾರ್ಗೆಟ್ ಸರ್. ಅದು ಪ್ಯೂರ್ ಲೈನ್ ಡಾರ್ಪರ್. ಅದು ಅಂದ್ರೆ ಮೇನ್ ಅಪ್ಡೇಟ್ ಸೌತ್ ಆಫ್ರಿಕಾದಲ್ಲಿ ಏನ್ ಬ್ರೀಡ್ ಮೇಂಟೈನ್ ಆಗಿರುತ್ತೆ ಆ ಬ್ರೀಡ್ ಅಲ್ಲಿ ಇರೋದು ಡಾರ್ಪರ್ ಲೈನ್ ಅಲ್ಲಿ. ಆ ಮೇಲಿ ನೀವು ಕಂಪೇರ್ ಮಾಡಕ್ಕಾಗಲ್ಲ, ದುಡ್ಡಿಗೆ ಬೆಲೆ ಕಟ್ಟೋದಲ್ಲ, ಬರೀ ದುಡ್ಡಿಗೆ ಲೆಕ್ಕ ಹಾಕೋದಲ್ಲ, ಅದ್ರಲ್ಲಿ ಹುಟ್ಟ ಮರಿಗಳು ಟಾರ್ಗೆಟ್ ಇರ್ಬೇಕು ನೀವು ಸರ್. ಈಗ ನಿಮ್ಗೆ ನಾನು ಇಷ್ಟೇ ಕ್ವಶನ್ಗೆ ಅವ್ರು ಕೇಳೋದು, ಒಂದು ತಿಂಗಳಿಗೆ ನಿಮ್ ಲೋಕಲ್ ಕುರಿ ಎಷ್ಟು ತೂಕ ಬರ್ತಾ ಇರ್ತಾವ ಸರ್? ಸರ್ ಮಿನಿಮಮ್ 30 kg ತೂಕ ಕೊಡ್ತೀನಿ ನಾನು 3 ತಿಂಗಳಿಗೆ. ಇದನ್ನ ಹೌದು, ಮಿನಿಮಮ್ 30 kg ಕೊಡ್ತೀನಿ. ಅಂದ್ರೆ ಬ್ರೀಡ್ ಆತರನಾ? ಬ್ರೀಡ್ ಆ ಥರ ಇದೆ ನಿಮ್ಗೆ, ನೀವು ಅಷ್ಟು ತಿಳ್ಕೊಬೇಕಷ್ಟೇ. ಡಾರ್ಪರ್ ಪ್ಯೂರ್ ಮಿನಿಮಮ್ 90 kg ಬರುತ್ತೆ ವರ್ಷಕ್ಕೆ. ಅವನು 12 ತಿಂಗಳು 90 kg ತೂಕ ಬರ್ತಾನೆ. ನಿಮ್ಗೆ ಅಲ್ಲೊಂದು ಮರಿ ನೆಕ್ಸ್ಟ್ ಸೆಕೆಂಡ್ ಬ್ರೀಡರ್ ಅಂತ ಹೇಳಿದೆ ಅವನು. ಬೇಕಾದ್ರೆ ಅಲ್ಲಿ ತೋರಿಸ್ತೀನಿ, ಅವ್ನಿಗೆ ಅಲ್ಲೇ ಸಾವುದಿಲ್ಲ. ಒಂದು 10 ತಿಂಗಳ 1 ಸಾವಿರಕ್ಕೆ ಬರುತ್ತೆ. ಉದ್ರಕ್ಕೆ ಅಂದ್ಬಿಟ್ಟು 1 ಸಾವಿರ ಇರುತ್ತೆ, ಗ್ಯಾಪ್ ತಾಳ್ತಾ ತಂದು ಅವ್ನಿಗೆ ಅಲ್ಲೇ ಸಾವುದಿಲ್ಲ. ಅವ್ನಿಗೆ ಮಿನಿಮಮ್ 75-80 kg ಮರಿ ಇದ್ದಾನೆ ಅವನಿಗೆ. 80 kg ಅವರೇಜ್ ಇದೆ. ಯಾವ ಕುರಿ ಬರುತ್ತೆ? ದುಡ್ಡು ಕೊಡೋದು ಬರೋದಲ್ಲ, ಉಟ್ಟ ಮರಿ ತೂಕ ಬೇಕು ನಮಗೆ. ನಮ್ಮಲ್ಲಿ ಬೇಕಾದ್ರೆ ನಾಟಿ ಕುರಿ ಬ್ರೀಡ್ ಮಾಡಿರೋದು ಒಂದು 100 ಲೀಟರ್ ಒಂದು ಮರಿ ಐತೆ. 100 ಲೀಟರ್ ನಿಮ್ಗೆ 3 ತಿಂಗಳು ಒಂದು 15 kg ಮರಿ ಬರ್ಬೋದು. 10 kg 12 kg 10 kg ಬರಲ್ಲ, ಒಂದು 11 kg ಅವರೇಜ್ ಇಟ್ಕೊಳ್ಳಿ ಸರ್. ಇವತ್ತು ತೂಕಕ್ಕೆ ಒಂದು 48-50 ದಿವಸದ ಮರಿ, ಇವತ್ತು 15-16 kg ಮರಿ ಇದೆ ಇವತ್ತೇ ಪ್ರೆಸೆಂಟ್. ಅವ್ನು ಹಾಲು ಬಿಡೋದು 28-30 kg ನಾನು ತೂಕ ಕೊಡ್ತೀನಿ. 28 kg ಅವರೇಜ್ ಕೊಡ್ತೀನಿ 100 ಲೀಟರ್ ಮರಿ. ಯಾವ ಮರಿ ತೂಕ ಬರುತ್ತೆ? ಮಾರ್ಕೆಟಿಂಗ್ ಸರ್ ಮಾರ್ಕೆಟ್ ಓನ್ ಮಾರ್ಕೆಟಿಂಗ್ ಸರ್, ಇಲ್ಲೇ ಸೇಲ್ ಆಗುತ್ತೆ ನಮಗೆ. ನಾವೇ ಸಂತೆಗಾಗಿ ಸೇಲ್ ಮಾಡಬೇಕು ಅನ್ನೋ ಅವಶ್ಯಕತೆ ನಮ್ಮಲ್ಲಿಂದ. ಇಲ್ಲೇ ಬಂದು ಪರ್ಚೇಸ್ ಮಾಡ್ತಾರೆ. ನಮ್ಮಲ್ಲಿ ಮೇನ್ ಟಾಪಿಕ್ ಇನ್ನೊಂದು ಕಡೆ ಫೀಮೇಲ್ ಸೇಲಿಂಗ್ ಕೊಡೋಲ್ಲ ನಾವು. ಬರೀ ಮೇಲ್ ಮಾತ್ರ ಒಳಗೆ ಕೊಡ್ತೇವೆ. ಕಾನ್ಸೆಪ್ಟ್ ಬರ್ಬೋದು, ಒಂದೊಂದು ಫೀಮೇಲ್ ಕೊಡ್ಬೋದು. ಬಲ್ಕ್ ಆಗ್ತದೆ ಫೀಮೇಲ್ ಯಾವನು ಕೊಡಲ್ಲ ನಾವು. ಅವಶ್ಯಕತೆ ಇಲ್ಲ, ನಮಗೆ ಫೀಮೇಲ್ ನಮಗೆ ಬೇಕು. ಮೇಲ್ ಉಳ್ಕೊಳ್ಳಿ ಸೇರಿದಾಗ ಸಾಕ್ತೀವಿ. ಅದು ನಾವು ಬಿತ್ತನೆಗೆ ಬೇಕು ಒಂದು ಮೇಲ್ ನಾವು ಅಡ್ರೆಸ್ ಕೊಡ್ತೀವಿ. ನಮ್ಮ ಲೋಕಲ್ ಒಂದು ಮೇಲ್ ಹಾಕಿಸ್ಬೇಕು. ನಮ್ಮ ನಂಬರ್ ಏನ್ ಮಾಡ್ತೈತೆ ಗೊತ್ತಾ ಸರ್? ಆ ಲಕ್ಷ ಈ ಮರಿಗೆ ಏನು ಕೊಡಬೇಕು ಅಂತ ಅನ್ಕೊಬಿಟ್ಟಿದ್ದಾರೆ ಇದಕ್ಕೆ. ಈ ಮರಿಗೆ ಅದ್ರ ಬೆಲೆ ಅವ್ರಿಗೆ ಗೊತ್ತಿಲ್ಲ. ಅವ್ರದ್ದು 100 ಕುರಿ, ಒಂದು ಕುರಿ ಸಮ, ಇದೊಂದು ಟಗರು ಸಮ ಮಾಡುತ್ತೆ 100 ಕುರಿನ. ಯಾಕಂದ್ರೆ ಹುಟ್ಟ ಮರಿ ಬೆಲೆ ಅದಕ್ಕೆ ಇಲ್ಲಿ ಹುಟ್ಟುದಲ್ಲ ಸರ್ ಮರಿ. ಈ ಮರಿ ಬೆಲೆ ಇದ್ರ ಮರಿ ಹುಟ್ಟುತ್ತಲ್ಲ. ನೀವು ಸುಮ್ಮನೆ ನಮ್ಮ ಕೇಳ್ತಾ ಇಲ್ಲ, ನಿಮ್ಮಲ್ಲಿ ಹುಟ್ಟಿದ ಮರಿ 3 ತಿಂಗಳು ಮರಿಗಳು ತೂಕ ಹಾಕಿರ. ಎಷ್ಟು ತೂಕ ಆದ್ರೆ ಅದು ತೂಕ ಹಾಕಂದಿರಿ. ಇದ್ರ ಹುಟ್ಟ ಫಸ್ಟ್ ಮರಿ ತೂಕ ಹಾಕಬಿಡಿ ನೀವು. ಹೈಯೆಸ್ಟ್ ಮರಿ ಬೇಡ, ಫಸ್ಟ್ ಲೋಯೆಸ್ಟ್ ಮರಿ ತೂಕ ಹಾಕಿ. ಆ ಮರಿ ಬಿಟ್ಟು ನಾನು ನಿಮ್ಗೆ ಹೇಳ್ತೀನಿ. ಲೋಯೆಸ್ಟ್ ಮರಿ ಡಾರ್ಪರಲ್ಲಿ ಸರ್ ಬರುತ್ತೆ. ಕೊಂಬರ್ಲ ಅಂತೇನಿಲ್ಲ, ಕೊಂಬರುತ್ತೆ. ಇದರಲ್ಲಿ ಮೇನ್ ಇದು 1 ಜೀನಿಂದ ಆಗಿರೋ ಕುರಿ ಅಲ್ಲ.
ಅವರು ಸೌತ್ ಆಫ್ರಿಕಾದಲ್ಲಿ ಅಪ್ಗ್ರೇಡ್ ಮಾಡಿರೋ ಜೇನಿದು ಅಲ್ಲೊಬ್ಬ ಅಲ್ಲಿ ಕಟ್ ಹಾಕಿದ್ದು ಬ್ಲೂ ಬೆಲ್ಟ್ ಹಾಕಿದೆ ನೋಡಿ ಇನ್ನೊಂದು ಅದು ಹುಡುಗ ಅದು ಅವನು ಡಾನ್ ಅಂತ ಅನ್ಬಿಟ್ಟು ನಮ್ಮಲ್ಲಿ ಅವನಿಗೆ ಅದು ಬರೋಕ್ಕೆ ತುಂಬ ಸ್ವಲ್ಪ ಇರುತ್ತೆ ಅದಕ್ಕೆ ಅವ್ನು ಡಾನೇ ಅವನು ಒಳಗಡೆ ಮುಟ್ಟಿ ಅವನು ನನ್ನೇ ಕೊಡಲ್ಲ ಅವನು ಅಲ್ಲ ಕೊಂಬಿರೋದಕ್ಕೆ ಡಾನ ಡಾನ್ ಅಂತ ಕಟ್ಟಿರೋದು ಕೊಂಬಂತ ನಮ್ಮ ಹುಡುಗರು ಬರ್ತಾ ಇರ್ತಾರೆ ಇಲ್ಲಿ ನೋಡಿ ಇಲ್ಲಿ ಇವರೆಲ್ಲ ಇವ್ರು ಕಡ್ಕೊಂಡ್ರೆ ಅಂತ ನಾನು ಅದೇ ಕಂಟಿನ್ಯೂ ಮಾಡ್ಬಿಟ್ಟೆ ಅದಕ್ಕೆ ನಮ್ಗೆ ಇನ್ನೊಬ್ಬ ಬರ್ತಾರೆ ಇವ್ನ ಫ್ರೆಂಡು ನಿಮ್ಗೆ ಹೆಲ್ಪಿಂಗ್ ಬರ್ತಾರೆ ಇವರೆಲ್ಲ ನನ್ಗೆ ದುಡ್ಡು ಕೊಟ್ಟು ಕೆಲಸ ಮಾಡಿಸ್ಬೇಕು ಅಂತ ನಮ್ಮ ಹುಡುಗರು ಬರ್ತಾರೆ ಸ್ವಲ್ಪ ಫ್ರೀ ಕೆಲಸ ಮಾಡ್ಕೊಡ್ತಾರೆ ಒಂಥರ ಖುಷಿ ಅವ್ರಿಗೆ ಇಲ್ಲಿ ಬಂದು ಮಾಡಕ್ ನನ್ನ ಹತ್ರ ಕೆಲಸ ಯುವಶಕ್ತಿ ಬರ್ತಾರೆ ನನ್ನ ಹತ್ರ ಕೇಳಿ ಮೇವು ಕೆಲಸಕ್ಕೂ ಬರ್ತಾರೆ ಅವರು 10 ರೂಪಾಯಿ ದುಡ್ಡು ಇಸ್ಕೊಳ್ಳಲ್ಲ ದುಡ್ಡಿಗೆ ಬಂದು ಜನ ಕೆಲಸ ಮಾಡ್ಕೊಂಡು ಬಂದಿಲ್ಲ ನನ್ನ ಜೊತೆ ಇರಕ್ ಬರ್ತಾರೆ ಹುಡುಗರು ಒಬ್ಬನೇ ಬರಲ್ಲ 3-4 ಜನ ಜೊತೆ ಬರ್ತಾರೆ ತರ ಹೆಲ್ಪಿಂಗ್ ನೇಚರ್ ನಮ್ಮ ಹುಡುಗರು ಅವ್ರು ಏನ್ ಮಾಡ್ತಾರೋ ಗೊತ್ತಿಲ್ಲ ಮಾತ್ರ ಬಂದು ಚೆನ್ನಾಗಿದ್ದಾರೆ ಮಾತ್ರ ಪಾಪ ಸರ್ ನಾನು ಹೇಳಿದ ಅವ್ರಿಗೆ ಆ ಮರಿ ದುಡ್ಡಿಗೆ ಲೆಕ್ಕ ಹಾಕಕ್ ಹೋಗ್ಬಿಡಿ ನಿಮ್ಗಾರಲ್ಲಿ ಎಕ್ಸ್ಟ್ರಾ ಡೆವಲಪ್ಮೆಂಟ್ ಅಲ್ಲಿ ದುಡ್ಡು ಬರುತ್ತಲ್ಲ ಈಗ ಒಂದು 10 ಮರಿ ನೀವೊಂದು 7,000 ರೂಪಾಯಿ ಒಂದು ಮರಿ ಮಾಡ್ತಾ ಇದ್ರಿ ಅಂದ್ರೆ ಇದ್ರ ಊಟ ಮರಿ 10-12 ಸಾವಿರ ರೂಪಾಯಿ ಒಂದು ಮರಿ 10,000 ರೂಪಾಯಿ ಮೇಲೆ ಸೇಲ್ ಆಗ್ತಾ ಇಲ್ಲ ಮಿನಿಮಮ್ ನಾನು 3 ತಿಂಗಳು ಮರಿ ನಾಟಿ ಕುರಿ ಮರಿ ಹೇಳ್ತಾರೆ ಒಂದು 10-12 ಸಾವಿರ ರೂಪಾಯಿ ಸೇಲ್ ಆಗ್ತು ಅಂದ್ರೆ ಕಾಸ್ಟ್ ಒಂದು ಮರಿ 5,000 ರೂಪಾಯಿ ಎಕ್ಸ್ಟ್ರಾ ಬಂದಿರುತ್ತೆ ಆ ಮರಿ ದುಡ್ಡ ಡಿವೈಡ್ ಮಾಡ್ಕೊಳ್ಳಿ ಸಾಕು ನೀವು ಹಾಕಿರೋ ಮರಿ ಒಂದು 20 ಮರಿ ದುಡ್ಡು ಬಂದ್ಬಿಡುತ್ತೆ ನಿಮಗೆ ನೆಕ್ಸ್ಟ್ ಊಟ ಮರಿ ಬರುತ್ತೆ ವಿತ್ ಫೀಮೇಲ್ಗಳು ಒಂದು ಸೇಲ್ ಮಾಡ್ಕೊಳ್ಳೋ ಫೀಮೇಲ್ ಮಾಡ್ಕೊಂಡಿರ್ತಾರೆ ಅವ್ರು ಫೀಮೇಲ್ ಎಷ್ಟು ತೂಕ ಬರ್ಬೋದು 1:2 ಆಗಿರುತ್ತೆ ತೂಕ ಕಮ್ಮಿ ಬರಲ್ಲ ನಾಟಿ ಕುರಿ ತೂಕ ಕಮ್ಮಿ ಇರಲ್ಲ ತಾಯಿ ಡಬಲ್ ತೂಕ ಇರುತ್ತೆ ಫೀಮೇಲ್ ಫಸ್ಟ್ ಮರಿಯಾಗೋಕೆ ತಾಯಿ ಬೀಟ್ ಹೊಡೆದಿರುತ್ತೆ ನೋಡ್ಬೋದು ಸರ್ ಇಲ್ಲಿದೆ ನೋಡಿ ಇದು ಸರ್ F2 ಸರ್ ಇದು F2 ಈಗ ಜಸ್ಟ್ 60 kg ಮೇಲೆ ಇದ್ದಾಳೆ ಈಗಲೇ ಒಳ್ಳೆ ಪ್ಯೂರ್ ಲೈನ್ ಅಲ್ಲ ಪ್ಯೂರ್ ಲೈನ್ ಬಿಟುಡಿ ಲೆವೆಲ್ ನಿಂತ್ಕೊತಾಳೆ ಅದು ಪ್ಯೂರ್ ಅಲ್ಲ ಅದು F2 ಕ್ರಾಸ್ ಬ್ರೀಡ್ ಅದು ತೂಕ ನೋಡಿ ಅವಳೆ ಕಮ್ಮಿ ಇದ್ದಾಳ ಈ ಫಸ್ಟ್ ನೋಡು ನೀವು ನೋಡ್ತಾ ಇರ್ಬೋದು ನೋಡಿ ಇಲ್ಲಿ ಈಗ ಜಸ್ಟ್ 2 ಬಂದೈತೆ 4 ತಿಂಗಳು ಪ್ರೆಗ್ನೆಂಟ್ ಈಗ ನೋಡಿ ಇದು ಅಷ್ಟು ಇದು 2 ಇವ್ರು ರಾಣಿ ಏನ್ಬಿಟ್ಟಿವಳು ರಾಣಿ ಅಂತ ನೋಡಿ ಇಲ್ಲಿ ನಮ್ಮಲ್ಲಿ ಹುಟ್ಟರ ಮರಿನೇ ಇದು ನೋಡಿ ಇಲ್ಲಿ ಈಗ ಜಸ್ಟ್ 2 ಇನ್ನೂ ಒಂದಲ್ಲಿ ಬಿದ್ದೇ ಇಲ್ಲ ಇನ್ನೂ ಊಟಕ್ಕೆ ಏಜ್ ಆಗ್ಲೇಬೇಕು ಅಂತೇನಿಲ್ಲ ಮಿನಿಮಮ್ 70 kg ಕುರಿ ಇದೆ ಇದು 70 kg ಆಲ್ರೆಡಿ ಮರಿ ಹಾಕಿ ಒಂದು 15-20 ದಿವಸ ಮರಿ ಹಾಕಿದೆ ಇದು ಅವಳೆ ನಮ್ಮ ಲೋಕಲ್ ಕುರಿ ಅವ್ಳು ಬೀಟ್ ಹೊಡೆಯೋದು ನಾವು ಅಮ್ಮ ಅವಳೆ ಮುಂದೆ ಇತ್ತು ನೋಡಿ ತಾಯಿ ಅವಳು ತಾಯಿ ಮತ್ತೆ ಮಿನಿಮಮ್ 100 kg ಇದೆ ತಾಯಿಯದು ಅಮ್ಮ ಸುಮ್ಮನೆ ತೋರಿಸಿ ಹೇಳ್ತಾರೆ 100 kg ಬಂದ್ಬಿಡುತ್ತೆ ನನ್ನಲ್ಲಿ ಅಂತ ನಾನು ಬೇಕಾದ್ರೆ ತೂಕ ತೋರಿಸ್ಬಿಡ್ತೀನಿ ನಿಮ್ಗೆ ತೂಕ ಇರ್ತವೆ ಅದನ್ನ ಏನ್ ಹೇಳ್ಬೇಕು ಅಂದ್ರೆ ಸುಮ್ಮನೆ ಎಲ್ಲ ದಾರ್ಪಾರ್ ಸಾಕ್ತಾರೆ ಇವತ್ತಿನ ಕಾಲದಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ ತಲೆನೋಡು ಮೋಸ ಹೋಗೋರು ಜಾಸ್ತಿ ಆಗ್ಬಿಟ್ಟಿದ್ದಾರೆ ಕೆಲವರು F4 ಪ್ಯೂರ್ ಒಂದು ಮಾಡ್ತಾರೆ ಸರ್ F4 ಇವತ್ತು ಪ್ಯೂರಿಗೆ ಬರಲ್ಲ ಓಪನ್ ಸ್ಟೇಟ್ಮೆಂಟ್ ಅದು ಎಲ್ಲ ವಿಡಿಯೋದಲ್ಲಿ ಓಪನ್ ಸ್ಟೇಟ್ಮೆಂಟ್ ಅಂತ ಅದೇ F4 ಪ್ಯೂರ್ ಬರಲ್ಲ ಪ್ಯೂರ್ ಕ್ಯಾರೆಕ್ಟರ್ ಬೇರೆ ಬ್ಲಡ್ ಲೈನೇ ಬೇರೆ ಅವ್ರು ಸ್ಟ್ರಕ್ಚರ್ ಮ್ಯಾಚ್ ಮಾಡ್ಬೋದು ಕ್ಯಾರೆಕ್ಟರ್ ತಲೆ ಮ್ಯಾಚ್ ಮಾಡ್ಬೋದು ಸ್ಟ್ರಕ್ಚರ್ ಮ್ಯಾಚ್ ಮಾಡ್ಬೋದು 80%ಗೂ 100%ಗೂ ವ್ಯತ್ಯಾಸ ಇದೆ ಎರಡು ಒಂದೇ ಮಾಡಕ್ಕೆ 20% ಎಲ್ಲಿ ಕೊಡ್ತೀರಾ 20% ಎಲ್ಲ ಮುಟ್ಟಮರಿಗೆ ಅಥವಾ 15% ಕಮ್ಮಿ ಇರುತ್ತೆ ಅದಕ್ಕೆ ಕ್ಯಾರೆಕ್ಟರ್ ಬರಲ್ಲ ಅದು 100% 80% ನಿಮ್ಮಲ್ಲಿ 100 ಕುರಿ ಇದೆ ಅಂದ್ರೆ ಒಂದು ಒಳ್ಳೆ ಟಗರಿಲ್ಲ 100 ಕುರಿ ಕೆಡಿಸುತ್ತದು 100 ಕುರಿ ಊಟ ಮರಿ ಕ್ಯಾರೆಕ್ಟರ್ ಬರಲ್ಲ ಕೆಲವ್ರು ಏನ್ ಅನ್ಕೊಬಿಟ್ಟಿದ್ದಾರೆ ಅಂದ್ರೆ F2 ತಗೋ ನಾಟಿ ಕುರಿಗೆ ಹಾಕೋದ್ರೆ ಮುಂದೆ ಬರೋ ಮರಿ ಪ್ಯೂರ್ ಆಗ್ಬಿಡುತ್ತೆ ಅನ್ಕೊಬಿಡ್ತಾರೆ ಯಾವುದೇ ಕಾರಣಕ್ಕೂ ಪ್ಯೂರ್ ಆಗಲ್ಲ ಅದು F2 ಆಗಿರುತ್ತೆ ತಂದೆ F2 ಅಂತ ಊಟ ಮರಿ F2 ಗಂಟ ಬಂದು ಸ್ಟಾಪ್ ಆಗ್ತವೆ 60% ಕ್ಯಾರೆಕ್ಟರ್ ಇರುತ್ತೆ F2 ಅಲ್ಲಿ 60% ಕ್ಯಾರೆಕ್ಟರ್ ನಿಂತ್ಕೊಳ್ಳೋದು 100% ಆಗಲ್ಲ ಕ್ಯಾರೆಕ್ಟರ್ ಸ್ಟಾರ್ಟಿಂಗ್ ಮಾತ್ರ 40% ಬರುತ್ತೆ ಸೆಕೆಂಡ್ ಮತ್ತೆ ಕ್ರಾಸ್ ಆಗಿ ಅದೇ ಫೀಮೇಲ್ ಮೇಲ್ ಡಾರ್ಕ್ ಕ್ರಾಸ್ ಆಗಿ 20% ಮಾತ್ರ ಎಕ್ಸ್ಟ್ರಾ 60% ಬರುತ್ತೆ F3 ಗೆ 70% ಮಾತ್ರ F4 ಗೆ 75-80% ಒಳಗಡೆ ಇರುತ್ತೆ F5 ಗೆ 85-90% ಒಳಗಡೆ F6 95 ಅದು ಪ್ಯೂರಿಟಿ ಬರಲ್ಲ 95% ಇನ್ನೂ 5% ಬಂದಿರಲ್ಲ ಬೇಕಾದ್ರೆ ರಿಸರ್ಚ್ ಮಾಡಿ ನೋಡಿ ಹೇಳಿಬೇಕಾದ್ರೆ ಅದು ಕರೆಕ್ಟಾಗಿ ಅದು ಅದ್ರೊಳಗೆ ಫೀಲ್ಡಲ್ಲಿ ಇರುವಂತ ಅನುಭವ ಇರುತ್ತೆ ಈಗ ಮರಿ ನಾನು ಒಂದು 3 ಲಕ್ಷ ರೇಂಜ್ ಇರ್ಬೋದು ಸರ್ ಅಂತ ಹೇಳಿದೆ ಅಂತಂದ್ರೆ ಅರ್ಥ ಮಾಡ್ಕೋಬೇಕು ನೀವು ಅದ್ರ ತಾಯಿ ಬ್ಲಡ್ ಲೈನ್ ನೋಡೋಕೆ ನಾವು ಹೇಳಿರ್ತೀವಿ ಸುಮ್ಮನೆ ಇದ್ರೊಳಗೆ ಇರೋಲ್ಲ ಪ್ಯೂರ್ ಸರ್ ತೋರ್ಸಕ್ಕಾಗಲ್ಲ ಇವಾಗ F2ಗಳು ಇದಾವೆ F2 ಇದೆ ಅದ್ರ ಊಟ ಮರಿ 70,000-80,000 ನಾವು ಅದಕ್ಕೆ ಸಪ್ರೇಟ್ ಮೇಂಟೈನ್ ಮಾಡಿ ಇವನಿಗೆ ಸಪ್ರೇಟ್ ಮೇಂಟೈನ್ ಮಾಡಿ 2 ಜೊತೆ ಮೇಂಟೈನ್ ಆಗ್ತಾ ಇರ್ತವೆ ಅವಳು F2 ಅವಳು ಪ್ಯೂರ್ ಜೊತೆ ಮೇಯುತ್ತೆ ಅವಳೇ ಸಪ್ರೇಟ್ ಆಗಿ ಮೇಸಲ್ಲ ಸಪ್ರೇಟ್ ಆಗಿ ಟ್ರೀಟ್ ಕೊಡ್ತಾ ಇಲ್ಲ ಅವಳಿಗೆ ಜೊತೆ ತಿಂತಾವೆಲ್ಲ ನಲ್ಲೊಂದು ವೈಟ್ ಬಂದಿದೆ ನೋಡಿ ಆ ಮೂಲಲ್ಲಿ ಆ ವೈಟು F2 ಹೌದು ಆ ಥರ ಕ್ಯಾರೆಕ್ಟರ್ ಬರ್ತವೆ ನೀವು ನಾಟಿ ಕುರಿ ಬಂದಿರೋ ಮರಿ ಸರ್ ಅದು ಅದ್ರ ಅಮ್ಮ ಅಜ್ಜಿ ನಾಟಿ ಕುರಿ ಅದು ಎದುರಿಸ್ತೀನಿ ನೋಡಿ ಪ್ಯೂರ್ ನಾಟಿ ಬಂದಿರುವಂಥ ಕುರಿ ಅದು ಒಳ್ಳೆ ಕಿವಿ ಮೇಲೆ ಬ್ಲೂ ಟ್ಯಾಕ್ ಕಾಣ್ತಿದಲ್ಲ ಅವೆಲ್ಲ F2ಗಳೇ ಅದೊಂದು ಥಿಂಕ್ ಮಾಡ್ಬಿಡಿ ರೆಡ್ ಆಗಿರೋವೆಲ್ಲವ ಕಿವು ಗ್ರೀನ್ ಅಲ್ಲೆಲ್ಲ ಇದೆ ನೋಡಿ F3 ಗ್ರೀನ್ ಬರುತ್ತೆ ಇಲ್ಲಿದೆ ನೋಡಿ ಗ್ರೀನ್ ಕಲರ್ F3 ಟ್ಯಾಗ್ ಅದು ನಮ್ಗೆ ಐಡೆಂಟಿಫೈ ಟ್ಯಾಗ್ ಒಂದೊಂದು ಕಲರ್ ಹಾಕಿರ್ತೀವಿ F1ಗೆ ಎಲ್ಲ ಟ್ಯಾಗ್ ಹಾಕಿರ್ತೀವಿ ಆ ಥರ ಒಂದೊಂದು ಟ್ಯಾಗಿಂಗ್ ಒಂದು ಪ್ರೆಸೆಂಟ್ ಮಾಡುತ್ತೆ ನಮ್ಮಲ್ಲಿ ಸರ್ ನಾವು ಒಂದು ದಿವಸಕ್ಕೆ ಮೇವು ಕೊಡೋದೇ 2 ಟೈಮ್ ಸಾಕು ಕೆಲವರು 3 ಟೈಮ್ 4 ಟೈಮ್ ಕೊಡ್ತಾರೆ ಅಷ್ಟೇ ಅವಶ್ಯಕತೆ ಇಲ್ಲ 2 ಟೈಮ್ ಸಾಕು ಕುರಿ ತಿನ್ನೋದು ಅಷ್ಟೇ ಮೇವು
ಈಗ ಇಲ್ಲಿ ಹಾಕಿರೋದು ನೋಡ್ಬೋದು ನೀವು. ನಮ್ಮಲ್ಲಿ ಈಗ ಆಲ್ಮೋಸ್ಟ್ ಗ್ರೀನರಿ ಜಾಸ್ತಿ ಯೂಸ್ ಮಾಡ್ತೀನಿ ನಾನು. ಈಗ ಒಣಮೇವು ಇದೆ, ಒಣಮೇವು ರಾಗಿ ಮೇವು ಒನ್ ಟೈಮ್ ಮಾತ್ರ ಯೂಸ್ ಮಾಡ್ತೀನಿ ನಾನು. ಅಂದ್ರೆ ಒನ್ ಟೈಮ್ ಅಂದ್ರೆ ಎಕ್ಸ್ಟ್ರಾ ಫೀಡ್ ಇದ್ದಂಗೆ ರಾಗಿ ಮೇವು ನನ್ನಲ್ಲಿ ಯಾವಾಗಲೂ ಡಬಲ್ ತಿನ್ನಿರುತ್ತೆ, ಯಾವಾಗ ಬೇಕೋ ತಿನ್ಕೋಬೋದು. ಸಾಲ್ಟೇಜ್ ಮೇವು ಆಗ ತಿನ್ಕೊಳ್ತಾ. ಇನ್ನು ಮೇವು ನೋಡ್ಬೋದು ನೀವು, ಹಾಕಿದ್ರೆ ತುಂಬ 2 ಸಲ ತಿಂಬಿಟ್ರೆ ಮುಗಿತು. ಈ ಬೆಳಗ್ಗೆ ತಿಂದಿಷ್ಟು ಬಿಡ್ಕೊಂಡಿದ್ದಾವೆ. ಬರ್ತಿ ಹಾಕಿದ್ರೆ ಸರ್ ಒಂದು ಮುಕ್ಕಾಲು ಹಾಕ್ತೀವಿ, ಬರ್ತಿ ಹಾಕಿ ಚೆಲ್ಬಿಡುತ್ತೆ. ಒಂದು ಮುಕ್ಕಾಲು ಹಾಕ್ತೀವಿ. ಈ 7 ಗಂಟೆ ಫುಲ್ಲು ಫಿನಿಶಿಂಗ್ ಆಗುತ್ತೆ ಇದು. ಮತ್ತೆ ಈಗೆಲ್ಲ ಮಲಗಿರೋ ಎದ್ದು ಮತ್ತೆ ಮೇವು ತಿನ್ನೋ ಸ್ಟಾರ್ಟ್ ಮಾಡ್ತಾರೆ. ಈಗ ಫುಲ್ ಫಿನಿಶಿಂಗ್ ಆಗುತ್ತೆ. ಇನ್ನು ಮೇವು ಮತ್ತೆ ಎಲ್ಲ ಫಿಲ್ ಮಾಡಿ ಮತ್ತೆ ಇದಕ್ಕೆ ಬಿಟ್ಟಿರ್ಬೋದು ಸ್ವಲ್ಪ. ಇದರಲ್ಲಿ ಮೇವು ಸ್ವಲ್ಪ ದಪ್ಪ ಹೊಂದಿರುತ್ತೆ, ಮಿಷಿನ್ ಸ್ವಲ್ಪ ಜಬ್ಬಿರೋ ಇರ್ತಾರೆ. ಇವೆಲ್ಲ ತಿನ್ನಲ್ಲ ಕುರಿಗಳು, ಇದೆಲ್ಲ ವೇಸ್ಟೇ ಮಾಡ್ಕೊಂಡು. ಇದೆಲ್ಲ ಬಾಚಿ ಹಸಿಗೆ ಹಾಕ್ಬೋದು. ಹಸ್ಗಳು ವೇಸ್ಟ್ ಆಗಲ್ಲ. ಈ ಮೇವು ವೇಸ್ಟ್ ಆದ ಹಸ್ಗಳು ತಿನ್ಕೊಬಿಡ್ತವೆ. ಈ ಮೇವು ಅಂದರೆ ಯಾವುದು ಈ ಕುರಿ ಬಿತ್ತಿದ್ದು ನಮ್ಗೆ ವೇಸ್ಟ್ ಆಗಲ್ಲ. ವಿತ್ 2 ಹಸ್ಗಳು ತಿನ್ಕೊಬಿಡ್ತವೆ. ಮತ್ತೆ ಹೊಸ ಮೇವು ಕುರಿಗೆ ಹಾಕಿ ಮತ್ತೆ ಬಿಟ್ಟು ಮತ್ತೆ ಬೇಗ ಹಸಿಗೆ ಹೋಗುತ್ತೆ. 2 ಅಲ್ಲಲ್ಲಿ ಟ್ಯಾಲಿ ಮೇಂಟೈನ್ ಆಗುತ್ತೆ. ನಾವೇನು ಮಾಡ್ತೀವಿ ಅಂದರೆ ವಿತ್ತಿನ ಕುರಿ ಚೆನ್ನಾಗಿ ಮೇವು ತಿನ್ಕೋಬೇಕು ಅಂತಂದ್ರೆ ಇದ್ರ ಬಗ್ಗೆ ಫೀಡ್ ಹಾಕ್ತೀವಿ. ಫೀಡಲ್ಲಿ ಸಪ್ರೇಟಾಗಿ ಕೊಡೋಕೆ ಮೇವು ಬೇಕೇ ಹಾಕ್ಬಿಟ್ರೆ ಮೇವು ಫೀಡ್ 2 ಮಿಕ್ಸ್ ಆಗ್ಬಿಡ್ತಾರೆ. ಹಾಕ್ತಾರೆ ಅವೇ ತಿನ್ಬೇಕು ಮಿಕ್ಸ್ ಮಾಡಿ ಇದು ಮಾಡೋಕೆ ಹೋಗ್ತೀವಿ ಅಂತ ಬಟ್ಟಿ ತಿನ್ಕೊಳ್ತಾರೆ. ವಿತ್ 2 ಖಾಲಿ ಆಗುತ್ತೆ. ನೀರು ಸರ್ ನೀರಿಗೆ ಡ್ರಿಂಕರ್ ಇದೆ ನೋಡಿ, ಅಲ್ಲಿ ಡೈರೆಕ್ಟ್ ಟ್ಯಾಂಕಿಂದ ಕನೆಕ್ಷನ್ ಇರುತ್ತೆ. ನೀವು ನೋಡ್ಬೋದು. ನೋಡಿ ಈ ಎಲ್ಲೋ ಕಲರ್ ಪ್ರೆಸ್ ಮಾಡಿ ಮಾತ್ರ ನೀರು ಬರುತ್ತೆ ಕುರಿ ಪ್ಲೇಟ್ ಇದರಲ್ಲಿ. ಈ ಡ್ರಿಂಕರ್ ಒಳಗಡೆ ಇದು ಏನಂತ ಡೈರೆಕ್ಟ್ ಟ್ಯಾಂಕಿನ ಕನೆಕ್ಷನ್ ಇರುತ್ತೆ. ಯಾವಾಗಲೂ ನೀರು ಯಾವಾಗಲೂ ಇರುತ್ತೆ, ಇದೇ ಇರುತ್ತೆ. ಅದು ಹಿಂಗೆ ಪ್ರೆಸ್ ಮಾಡಿ ಮಾತ್ರ ನೀರು ಬರುತ್ತೆ. ಆ ನೀರು ಅದು ಮತ್ತೆ ಬಿಟ್ಟರೆ ಹಾಗೆ ಸಾಪಾಗುತ್ತೆ. ಇದೆಲ್ಲ ಕಲರ್ ಕುಡಿಯೋಕೆ ಟೆಸ್ಟ್ ಮಾಡಿ ಕುಡಿತವೆ. ನೀರು ಸರ್ ನೀರು ಮಾತ್ರ ಇಲ್ಲೇ ನಿಂತಿರುತ್ತಲ್ಲ, ಮೂತಿ ಅಂದಾಗ ಟೆಸ್ಟ್ ಆಗೇ ಇರುತ್ತೆ ಆಟೋಮೆಟಿಕ್ ಆಗಿ. ಒಂದು 3 ಶೇಕ್ ಆದ್ರೂ ನೀರು ಬರುತ್ತೆ. ಮತ್ತೆ ಬಿಟ್ಟರೆ ಅಲ್ಲಿಗೆ ಬಿಟ್ಟರೆ ಸಾಪಾಗುತ್ತೆ. ಮೂರ್ತಿಂದಾಗ ನೀರು ಬರೋಲ್ಲ, ನೀರಲ್ಲಿ ಸಾಪಾಗುತ್ತೆ. ಎಷ್ಟು ಟೆಸ್ಟ್ ನೀರು ಬರುತ್ತಲ್ಲ ಫ್ರೆಶ್ ಆಗಿರುತ್ತೆ ನೀರು. ರೂಮಿನ ಅಂದ್ರೆ ಬ್ರೀಡಿಂಗ್ ಅಲ್ಲಿ ಬೋನ್ಗಳು ಅವಶ್ಯಕತೆ ಜಾಸ್ತಿ ಇರುತ್ತೆ ಸರ್, ಅದೊಂದು ಇಟ್ಕೋಬೇಕು. ಈಗ ಫ್ಯಾಟ್ನಿಂಗ್ ಅಲ್ಲಿ ಎಲ್ಲ ಒಂದೇ ಲೈನ್ ಕಟಾಕ್ಬಿಟ್ಟು ಸಾಕ್ಬಿಡ್ತಾರೆ, ಅದು ಸಮಸ್ಯೆ ಇಲ್ಲ. ನಮ್ಮಲ್ಲಿ ನೋಡಿ ನಾವು ಪಾಲ್ಟೇಷನ್ ಒಂದು ಬೋಲ ಒಂದು ಕುರಿ ಇದಾವೆ ಅಂದ್ರೆ ಒಂದೊಂದು ಡಿವೈಸ್ ಇರುತ್ತಲ್ಲಿ, ನೀವು ಅದೊಂದು ಅರ್ಥ ಮಾಡ್ಕೊಡ್ಬೇಕು. 3 months ಮರಿಗಳು ಅಂತ ಇದ್ರೆ 5 months ಒಂದ್ ಕಡೆ ಹಾಕಿರ್ತೀವಿ. ಮೇಲ್ ಅಂತ ಇದ್ರೆ ಫೀಮೇಲ್ ಕಡೆ ಒಂದ್ ಕಡೆ ಇರಬೇಕು. ಪ್ರೆಗ್ನೆಂಟ್ ಅಂತ ಇದ್ರೆ ಡೆಲಿವರಿ ಕ್ರಾಸಿಂಗ್ ಬೋನೆ ಅಂತ ಇರಬೇಕು. ಆಮೇಲೆ ಕೆಲವು ಒಂದ್ ಸ್ವಲ್ಪ ಗಲಾಟೆ ಮಾಡೋ ಕುರಿ ಇರ್ತವೆ, ಸ್ವಲ್ಪ ತೀಟೆ ಕುರಿಗಳು ಅಂತಾರಲ್ಲ ಅಂತ ಕುರಿ, ಅವೆಲ್ಲ ಒಂದು ತಕ್ಷಣ ಕಳಿಸ್ಬಿಡ್ತೀವಿ. ಯಾಕಂದ್ರೆ ಎಲ್ಲಾ ಕುರಿ ಇದು ಮಾಡೋಕ್ಕಾಗಲ್ಲ. ಕೆಲವು ಏನ್ ಮಾಡ್ತವೆ ಅಂದ್ರೆ ಅಪ್ಪರ ಕುರಿ ಇದ್ರೆ ಮೇವು ತಿನ್ನಕ್ ಬರಲ್ಲ, ಸೈಡ್ ಹೋಗ್ಬಿಡ್ತಾವೆ, ತಳ್ಳು ಸೈಡ್ ಹೋಗಿ ನಿಂತ್ಕೊಬಿಡ್ತವೆ. ಅಂತ ಸಪ್ರೇಟ್ ಆಗಿ ಫೀಡ್ ಮಾಡ್ತೀವಿ. ಯಾಕಂದ್ರೆ ನಾವು ಒಂದ್ ಕುರಿನ ಕೇರ್ಲೆಸ್ ಮಾಡಂಗಿಲ್ಲ. ಪ್ರತಿಯೊಂದು ನೋಡಲ್ಲ ಎಂಟ್ರೆನ್ಸ್ ಬೋನಲ್ಲಿ ನಾವು ಇವತ್ತು ಇದೇ ಬೋನ್ ಅವು ಪ್ಯೂರ್ ಲೈನ್ಗಳೇ ಇವು ತೊಳ್ಬಿಟ್ಟು ಸೈಡ್ ಹೋಗಿ ನಿಂತ್ಕೊಬಿಡುವ. 2 ಸಪ್ರೇಟ್ ಬೋನ್ಗೆ ಹಾಕ್ಬಿಟ್ಟೆ 2 ಹೋಗು. ನಮಗೆ ಕುರಿ ಮೇಂಟೈನ್ ಆಗ್ಬೇಕಷ್ಟೇ. ಬೋನ್ ಇದ್ದೇ ಇರ್ತವಲ್ಲ, ಕುರಿ ಮೇಂಟೈನ್ ಮಾಡ್ಕೋಬೇಕು. ಆದ್ರಿಂದ ಬೋನ್ಗಳ ಅವಶ್ಯಕತೆ ಜಾಸ್ತಿ ಇದೆ. ಎಷ್ಟು ಬೋನ್ ಮಾಡಿದ್ರು ಸಾಲಲ್ಲ ಕುರಿಗಳಲ್ಲಿ. ಇನ್ನು ಡೆಲಿವರಿ ಆದ್ರೆ ಒಂದು ಬೋನ್ ನೋಡಿ, ಡೆಲಿವರಿ ಬೋನ್ ಇದು. ಡೆಲಿವರಿ ಬರೀ ಒಂದು ಮರಿ ಕುರಿ ತಂದು ಹಾಕ್ಬಿಡ್ತೀವಿ. ಒಂದು 4-5 ದಿವಸ ಅಲ್ಲಿ ಇರುತ್ತೆ ತಾಯಿ ಜೊತೆ, ಯಾವಾಗಲೂ ಖಾಲಿನೇ ಇರ್ತವೆ ಅವು. ಆ ಥರ ಆ ಬೋನ್ಗಳ ಹತ್ರ ಇಲ್ಲ ಅದಕ್ಕೆ ಕೆಲಸ ಮಾಡೋಕ್ಕಾಗಲ್ಲ. ಕುರಿಗಳಲ್ಲಿ ಸಾಕಾಣಿಕೆ ಬ್ರೀಡಿಂಗ್ ಬೋನಲ್ಲಿ ಎಷ್ಟು ಬೋನ್ ಇದ್ರೆ ಬೋನ್ಗಳು ಸಾಲಲ್ಲ. ಬೋನ್ ಅವಶ್ಯಕತೆ ಜಾಸ್ತಿ ಇರುತ್ತೆ. ಮಿನಿಮಮ್ ಒಂದು 10 ಬೋನ್ ಬೇಕಾಗುತ್ತೆ. ಸಾಗಿದ್ದೆ ಗುರಿಗಳು ಮಂದೆಯಲ್ಲಿ ಒಂದಾಗಿ ಸ್ವಂತತೆಯ ಬಂದಾಗಿ. ಇವತ್ತು ಡಾರ್ಪರ್ ಅನ್ನೋದು ಒಂದೊಂಥರ ಒಳ್ಳೇದು ಇದೆ, ಕೆಟ್ಟದ್ದು ನೆಗೆಟಿವ್ ಇದೆ, ಪಾಸಿಟಿವ್ ಇದೆ. ಇದರಲ್ಲಿ ಇದು ಹೆಂಗ್ ಪಾಸಿಟಿವ್ ಇದೆ ನೆಗೆಟಿವ್ ಇದೆ ಅಂತ ಹೇಳೋದಾದ್ರೆ, ನಾನು ಆಗ್ಲೇ ಹೇಳಿದೆ, ಕರಿತಲೆ ತೋರಿಸಿ ಮೋಸ ಮಾಡೋದು ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಈಗ ಕರಿತಲೆ ಇದ್ರೆ ಪ್ಯೂರ್ ಅಲ್ಲ. ನಾನು ಪ್ರತಿ ವಿಡಿಯೋದಲ್ಲಿ ಹೇಳ್ತೀನಿ, ಕೆಲವು ತೀರೋ ಲೋರ್ ಐಟಮ್ ಕೊಡ್ತೀನಿ ಮರಿಗಳ ಅಂತ ಕರೀತಾರೆ. ಅವ್ರು ಏನಕ್ಕೆ ಹಂಗೆ ಹೇಳ್ತಾವ್ರೆ ಅಂತ ಅಂದ್ರೆ ನೀವು ಅರ್ಥ ಮಾಡ್ಕೋಬೇಕು, ಮರಿ ಕ್ವಾಲಿಟಿ ಇರಲ್ಲ ಅಂತ. ನೀವು ಮೇನ್ ಇಲ್ಲೇ ಹೋಗಿ ಮರಿ ಪರ್ಚೇಸ್ ಮಾಡಿ, ನನ್ನ ಹತ್ರ ಮಾಡಿ ಇನ್ನೊಬ್ರ ಹತ್ರ ಮಾಡಿ, ಅದು ಸೆಕೆಂಡ್ರಿ ಬರುತ್ತೆ. ತಗೊಳತಕ್ಕ ಎಲ್ಲ ಕೊಡೋದು ದುಡ್ಡೇ. ನೀವು 10,000 ಕಮ್ಮಿ ಕೊಟ್ರೆ ನಿಮ್ಗೆ 10,000 ಕಮ್ಮಿ ಅದು ತಕ್ಕ ಬೆಲೆದು ಮರಿ ಕೊಟ್ಟಿರ್ತಾರೆ ನಿಮಗೆ. ಕೆಲವರು ಹೇಳ್ತಾರೆ ನೀವೆಲ್ಲ ರೈಟ್ ಜಾಸ್ತಿ ಹೇಳ್ತೀರಾ ಸಾರ್ ಅಂತಾರೆ. ರೈಟ್ ಜಾಸ್ತಿ ಹೇಳ್ತಾರಣ್ಣ, ನಮ್ಮ ಕ್ವಾಲಿಟಿ ಹೆಂಗಿರುತ್ತೆ. ಯಾಕೆಂದ್ರೆ ನಾವು ಕ್ವಾಲಿಟಿ ನಾವು ಕಾಂಪ್ರೂವ್ ಆಗಲ್ಲ ಯಾರಿಗೂ. ಯಾಕೆ ನಾನೇ ಕಮ್ಮಿ ಅಂತ ನಿಮಗೆ ಕಮ್ಮಿ ಕೊಡ್ಬೋದೇ, ನಮಗೆ ಅವಶ್ಯಕತೆ ಇಲ್ಲ. ಕೊಡ್ಬೇಕಾದ್ರೆ 10,000 ಜಾಸ್ತಿ ಜೀನಿಯನ್ ಮರಿ ಕೊಡಬೇಕು ಅಂತ. ನೀವೇ ನಮ್ಮ ಹತ್ರ ಒಂದು 20-30 ಕುರಿ ತೆಗಿಯಲ್ಲ. ಇಲ್ಲಿ ತೆಗೆಯೋದು ಒಂದು ಮರಿ ತಗೋಬೋದು. ನೀವು ಬೈ ಚಾನ್ಸ್ ಒಂದು ಮರಿ ತಪ್ಪ 2 ಮರಿ ತಗೋಬೋದು ಅಷ್ಟೇ ಅನ್ನೋದ್ಬಿಟ್ರೆ, ಅದು 2 ಮರಿಗೆ ಇನ್ವೆಸ್ಟ್ಮೆಂಟ್ ಮಾಡ್ತಿರಲ್ಲ, ಆ ಅಮೌಂಟ್ ಚೆನ್ನಾಗಿರ್ಬೇಕು ನಿಮಗೆ. ಫ್ಯೂಚರ್ ಡೆವಲಪ್ಮೆಂಟ್ ಯಾವುದು ನಿಮಗೆ 10,000 ಕಮ್ಮಿ ಕೊಡ್ತಾರೆ ಅಂದ್ಬಿಟ್ಟು ಕ್ವಾಲಿಟಿ ಇಲ್ಲದ ಮರಿ ಹಾಕೊಬಿಡ್ತೀರಾ, ನಿಮ್ಗೆ ಇನ್ನೇನು ಕ್ವಾಲಿಟಿ ಸಿಗುತ್ತೆ. ಅಲ್ಲಿ ಹುಟ್ಟ ಮರಿ ಕಳಪೆನೇ ಹುಟ್ಟಿರುತ್ತೆ ನಿಮಗೆ. ನೀವು ಅಲ್ಲಿ ನಾನು ಹೇಳೋದಿಷ್ಟೇ, ತಲೆನೋವು ಮೋಸ ಹೋಗ್ಬಿಡಿ. ಅವತ್ತು ಕ್ವಾಲಿಟಿ ನೋಡಿ ಎಲ್ಲೇ ಹೋದ್ರು. ಡಾರ್ಪರ್ ಅಂದ್ರೆ ಇವತ್ತು ಎಲ್ಲರಿಗೂ ಗೊತ್ತಾಗುತ್ತೆ ಸರ್. ಒಂದು ಯೂಟ್ಯೂಬಲ್ಲಿ ಸರ್ಚ್ ಮಾಡೋದು ಸಿಕ್ಬಿಡುತ್ತೆ. ಡಾರ್ಪರ್ ಕ್ಯಾರೆಕ್ಟರ್ ಹೆಂಗಿರುತ್ತೆ, ಸೌತ್ ಆಫ್ರಿಕಾ ಬ್ರೀಡರ್ ನೋಡ್ಬಿಡ್ಬೋದು ನೀವು ಇವತ್ತು. ಆ ಬ್ರೀಡರ್ ಮಾಡ್ತೀನಿ ಅಂತ ಹೋದಾಗ ಅಬ್ಸರ್ವ್ ಮಾಡಿ ಎಲ್ಲ ಥರನೂ, ಏನು ತಪ್ಪೇನಿಲ್ಲ. ಈಗ ಒಂದು 10,000 ಕಮ್ಮಿ ಕೊಡ್ತಾನೆ, ಏನು ಕೊಡ್ತಾನೆ ಅಂತ ತಿಳ್ಕೊಳ್ಳಿ. ಮೇನ್ ಹೋದ್ರೆ ನೀವು ಹೋಗ್ತಿದ್ದಂಗೆ ಮರಿ ನೋಡ್ಬಿಡ್ತಾರೆ ಪಟ್ಟದ, ಮರಿ ಇಷ್ಟ ಆಗ್ತಪ್ಪ. ಮರಿ ಎಲ್ಲ ಚೆನ್ನಾಗಿ ಕಾಣ್ತಾವೆ, ಮುದ್ದಾಗೆ ಕಾಣ್ತಾವೆ ಮರಿ ಉಂಟಾವು. ಅದೇನು ಕ್ವಾಲಿಟಿ ಇದೆ ಅಂತ ಚೆಕ್ ಮಾಡೋದು. ಅದು ತಂದೆ ಆದಪ್ಪ ತೋರಿಸು ಅನ್ನಿ, ಎಷ್ಟು ತಿಂಗಳಾಗದಪ್ಪ ಅದು ಡಾಟಾ ಕೊಡು ಅನ್ನಿ. ಕೇಳಕ್ಕೆ ತಪ್ಪಿಲ್ಲ, ದುಡ್ಡು ಕೊಡ್ತಾ ಇರ್ತೀರಾ ಕೇಳ್ಬೋದು. ನೀವು ತಂದೆ ನೋಡ್ಬೇಕು ನೋಡಿ. ಡಾರ್ಪರಲ್ಲಿ ಎಲ್ಲ ಡಾರ್ಪರ್ ಅಂತ ಹೇಳಕ್ ಬರಲ್ಲ ಸರ್. ನೋಡ್ಬೋದು ನೀವು ಅಲ್ಲೇ ನೋಡ್ಬೋದು, ಫೀಮೇಲ್ ನೋಡ್ಬೋದು ಸರ್. ಇವತ್ತು ಟಗರಿ ತಂಗಿ ಇರ್ತಾವೆ ಡಾರ್ಪರ್ ಫೀಮೇಲ್ಗಳೇ, ಸೇಮ್ ಟಗರು ಕಂಡಂಗೆ ಕಾಣ್ತವೆ. ಅವೇನು ಕಮ್ಮಿ ಇರಲ್ಲ. ಮೇಲಿಗೆ ಒಂದು 10-20 kg ಕಮ್ಮಿ ಇರ್ತವೆ ಅಂದ್ಬಿಟ್ರೆ ಮೇಲಷ್ಟೇ ತೂಕ ಬರ್ತವೆ. ನೀವು ಆದ್ರೆ ನೋಡೋದು ನೋಡ್ತೀರಾ,
ಕ್ವಾಲಿಟಿ ಕಾಂಪ್ರೂವ್ ಹಾಕೋಬಿಡಿ. ಅವತ್ತು 10,000 ರೂಪಾಯಿ ಮಕ ನೋಡ್ತೀರಿ, 50 ಪ್ಯೂರ್ 50 ರೂಪಾಯಿ ಮಕ ನೋಡ್ತಾರೆ ಕೆಲವರು. ಏನೇನ್ ಪಾಯಿಂಟ್ಸ್ ಹೇಳ್ತೀರಾ ಆ ಕ್ವಾಲಿಟಿಯಿಂದ ವಿಚಾರಕ್ಕೆ? ಸರ್ ಕ್ವಾಲಿಟಿ ನೀವು ಇಲ್ಲೇ ನೋಡ್ಬೋದು. ಇದೆ ನೋಡಿ, ಇದು ಪ್ಯೂರ್ ಫೀಮೇಲ್ ಸರ್. ಇದು ಸರ್ ಇಲ್ಲಿ ಜಸ್ಟ್ ಈಗ 4 ಕಲ್ಲು ಇವಳಿಗೆ 4 ಕಲ್ಲು ಒಂದು 20 ತಿಂಗಳು ಒಳಗಡೆ ಕುರಿ ಅಂತ ಇಟ್ಕೊಬೋದು ನೀವು ಇವಳನ್ನ. ಈಗ 2ನೇ ಸಲ ಮರಿ ಹಾಕಿದೆ ಇವಳು. ಅರೌಂಡ್ ಒಂದು 85-90 ಕೆಜಿ ಕುರಿ ಇದೆ. 85 ಕೆಜಿ ಅವ್ರಿಗೆ ಇಟ್ಕೊಳ್ಬೋದು. ಪ್ರೆಗ್ನೆಂಟ್ ಒಂದು 95 ಕೆಜಿ ಇತ್ತು. ಈಗ ಒಂದು 85 ಇಟ್ಕೊಳ್ಳಿ ಸರ್, 10 ಕೆಜಿ ಕಮ್ಮಿನೇ ಮಾಡ್ಕೊಳ್ಳಿ. ಫೀಮೇಲ್ ಅಲ್ಲಿ ನೋಡಿ ಈ ತರ ಕ್ಯಾರೆಕ್ಟರ್ ಬೇಕು ನೋಡಿ. ಫೀಮೇಲ್ ಅಲ್ಲಿ ಹೆಂಗಿರುತ್ತೆ, ಇದೇ ಮೇಲ್ ಇರ್ಬೇಕು. ಮೇಲ್ ಒಂದು ಅಪೋಸಿಟ್ ಮೇಲ್ ಇದ್ದಿಲ್ಲ ನೋಡಿ. ಇಲ್ಲಿ ಅವ್ನ ಮೇಲೆ ನಿಮ್ಗೆ ಡಾಮಿನೇಟ್ ಮಾಡಂಗಿಲ್ಲ. ಇಷ್ಟು ನೋಡ್ಬೇಕು ಸರ್ ಅಷ್ಟೇ. ನೀವು ಲೈಟರ್ ಇದು ಈ ಗುಳಿಗೆ ನೋಡ್ಬೇಕು. ಪ್ಯೂರಲ್ಲಿ ಇಷ್ಟಿಗೆ ನೋಡಿ, ಇಲ್ಲಿ 1 ಅಡಿ ಸಿಗುತ್ತೆ. ಇದೆ ಕರಿಕೆರೆ ಏರಿ ಮೇಲೆ 3 ಕರಿ ಕುರಿ ಮರಿ, ತನಿಕೆರೆ ಏರಿ ಮೇಲೆ 3 ಕರಿ ಕುರಿ ಮರಿ ಮೇಯ್ತಿತ್ತು. ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ.